ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಜಮ್ ಪಾಷಾ ಅಂತ. ನಾನು ನಿಮಗೆ 10th ಸ್ಟ್ಯಾಂಡರ್ಡ್ನ ಹಿಂದಿ ಸಬ್ಜೆಕ್ಟ್ಸ್ನ ಚಾಪ್ಟರ್ಸ್ನ ಮಾಡ್ಕೊಂಡು ಬಂದಿದ್ದೆ. ಸೊ ತುಂಬ ಗ್ಯಾಪ್ ಬಂತು, ಮರ್ತೋಗಿರ್ತೀರಾ ಅಂದ್ಕೊಂಡು ಇನ್ನೊಂದು ಇಂಟ್ರಡಕ್ಷನ್ ಕೊಡ್ತಿದ್ದೀನಿ. ಸೊ ಲಾಸ್ಟ್ ಏನಪ್ಪ ಅಂದರೆ 4th ಚಾಪ್ಟರಲ್ಲಿ ನಾವು ಮನುಷ್ಯತಾ ಅನ್ನೋ ಚಾಪ್ಟರ್ನ ಮುಗಿಸಿದ್ವಿ. ಈಗ ಕಂಟಿನ್ಯೂ ಮಾಡೋಣ. ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕವಿತೆಯನ್ನು ಕೊಟ್ಟಿದ್ದಾರೆ. ಕವಿತೆಯ ಹೆಸರು पर्वत प्रदेश में पावस. इसका मतलब क्या है? पर्वत प्रदेश में पावस. ಇದು ಬರೆದಿರುವಂಥವ್ರು ಕವಿ ಬಂದು ಸುಮಿತ್ರಾನಂದ ಪಂತ್ನವರು. ಸೊ ಮೊದಲು ಅರ್ಥ ಮಾಡ್ಕೊಳ್ಳೋಣ, ಈ ಪರ್ವತ್ ಪ್ರದೇಶ್ ಮೇ ಪಾವಸ್ ಅಂದರೆ ಏನು. ಪರ್ವತ್ ಪ್ರದೇಶ್ ಮೀನ್ಸ್ ಪರ್ವತ ಪ್ರದೇಶ. ಮೇ ಪಾವಸ್, ಇಲ್ಲಿ ಪಾವಸ್, ಪಾವಸ್ का मतलब होता है वर्षा ऋतु. ಸೊ ಇಲ್ಲಿ ಪಾವಸ್ ಅನ್ನೋ ಪದದ ಅರ್ಥ ಏನಪ್ಪಾ ಅಂದ್ರೆ ವರ್ಷಾ ಋತು. ಸೊ पर्वत प्रदेश में पावस का मतलब होता है जब पर्वत प्रदेश में वर्षा ऋतु का आरंभ होता है, वर्षा आरंभ होता है, तब पर्वत कैसे लगता है. ಸೊ ಏನಪ್ಪಾ ಅಂದ್ರೆ ಪರ್ವತ ಪ್ರದೇಶದಲ್ಲಿ ಮಳೆಗಾಲ ಬಂದಾಗ, ವರ್ಷಾ ಋತು ಅಂದರೆ ಮಳೆಗಾಲ ಬಂದಾಗ ಪರ್ವತ ನೋಡೋದಕ್ಕೆ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಇಲ್ಲಿ ಕವಿ ನಮಗೆ ಹೇಳ್ಕೊಡ್ತಾರೆ. ಅದು ಈ ಟಾಪಿಕ್ನ ಮೇನ್ ಅಂದರೆ ಚಾಪ್ಟರ್ನ ಮೇನ್ ಅರ್ಥ ಏನಪ್ಪ ಅಂದರೆ ಪರ್ವತ ಪ್ರದೇಶದಲ್ಲಿ ಮಳೆಗಾಲ ಬಂದಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇದರ ಕವಿ ಬಂದು ಸುಮಿತ್ರಾನಂದ್ ಪಂತ್ನವರು. ಸೊ ಕವಿ ಸುಮಿತ್ರಾನಂದ್ ಪಂತ್ನವರು 20th May 1900 ಹುಟ್ಟಿರ್ತಾರೆ. ಸೊ ಮೇನ್ ಏನಪ್ಪ ಅಂದರೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ पंत जी ಅವರು ತಮ್ಮ, ಇಲ್ಲಿ ಓದ್ತೀನಿ ನೋಡಿ, पंत जी ने बचपन से ही लिखना शुरू कर दिया था. पंत जी ಅವರು ತಾವು ತುಂಬ ಸಣ್ಣವರಾಗಿದ್ದಾಗಲಿಂದಾನೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 7 साल की उम्र में वे कविता पाठ करने पर पुरस्कृत भी हुए. ಅಂದ್ರೆ ಏನಪ್ಪ ಅಂದರೆ 7 years ಏಜ್ ಇದ್ದಾಗ, ಬರೀ 7 ವರ್ಷದ ಮಗು ಇದ್ದಾಗಲೇ ಇವರು ಕವಿತೆಗಳನ್ನು ಓದೋದಕ್ಕೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವ್ರಿಗೆ ಪುರಸ್ಕಾರ ಕೂಡ ಕೊಡ್ತಾರೆ. ವೇ ಪ್ರಕೃತಿಗೆ ಚಿತೇರೆ ಕವಿತೆ. ಸೊ ಈ ಸುಮಿತ್ರಾನಂದ ಪಂತಜಿ ಅವರೇನಪ್ಪ ಅಂದರೆ ಪ್ರಕೃತಿಗೆ ಚಿತೇರೆ ಕವಿತೆ ಅಂದರೆ ಏನಪ್ಪ ಅಂದರೆ ಪ್ರಕೃತಿಯ ಚಿತ್ರೀಕರಣದ ಕವಿಯಾಗಿದ್ದರು. ಪ್ರಕೃತಿಯನ್ನ ತಮ್ಮ ಕವಿತೆಗಳ ಮೂಲಕ ಚಿತ್ರೀಕರಿಸ್ತಿದ್ರು. ಉನ್ಹೆ ಚಿದಂಬರ ಕಾವ್ಯ ರಚನಾ ಪರ್ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಹುವಾ. ಅಂದರೆ ಏನಂತಿದ್ದಾರೆ, ಚಿದಂಬರ ಕಾವ್ಯ ಒಂದು ಕಾವ್ಯವನ್ನು ಬರೆದಿದ್ದಾರೆ, ಅದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಸುಮಿತ್ರಾನಂದ್ ಪಂತಜಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮುಂದೆ ಓದೋಣ, ಇವರು ನಮ್ಮ ಈ ಕವಿತೆಯಲ್ಲಿ ಹೇಗೆ ತಮ್ಮ ಪ್ರಕೃತಿಯ ಚಿತ್ರೀಕರಣವನ್ನು ತೋರಿಸ್ತಿದ್ದಾರೆ ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ पहले काव्य में कवि कहते हैं, पावस ऋतु थी पर्वत प्रवेश, पल पल परिवर्तित प्रकृति वेश. रिपीट, पावस ऋतु थी पर्वत प्रवेश, पल पल परिवर्तित प्रकृति वेश. इसका मतलब क्या है? ಇದರ ಅರ್ಥ ಏನಪ್ಪಾ ಅಂದ್ರೆ पावस ऋतु थी. पावस ऋतु, पावस ऋतु ಅಂದ್ರೆ ಏನು? पावस ऋतु का मतलब है वर्षा ऋतु. ವರ್ಷಾ ಋತು ಅಂದರೆ ಮಳೆಗಾಲ. ಪಾವಸ್ ಋತು ಥಿ ಪರ್ವತ್ ಪ್ರವೇಶ್. ಪರ್ವತ್ ಅಂದರೆ ಏನು? ಪರ್ವತ. ಪ್ರವೇಶ್ ಕ ಮತ್ಲಬ್ ಹೇ ಏನು? ಎಂಟ್ರಿ ಕೊಡುವಂಥದ್ದು, ಬರುವಂಥದ್ದು. ಸೊ ಫಸ್ಟ್ ಏನೇನಪ್ಪ ಹೇಳ್ತಿದೆ ಅಂದರೆ ಪರ್ವತ ಪ್ರದೇಶದಲ್ಲಿ ವರ್ಷಾ ಋತು ಬಂದಿದೆ, ಪರ್ವತ ಪ್ರದೇಶದಲ್ಲಿ ಮಳೆಗಾಲ ಶುರು ಆಗೋಗಿದೆ ಅಂತ ಫಸ್ಟ್ ಏನಲ್ಲಿ ಹೇಳ್ತಿದ್ದಾರೆ. ಪಲ್ ಪಲ್ ಪರಿವರ್ತಿತ್ ಪ್ರಕೃತಿ ವೇಶ್. ಪರಿವರ್ತಿತ್ का मतलब होता है बदलना. ಪರಿವರ್ತಿತ ಮತ್ಲಬ್ ಏನಪ್ಪಾ ಅಂದರೆ ಅದರ ಮೀನಿಂಗ್ ಏನು? ಬದಲ್ನಾ ಅಂದರೆ ಬದಲಾವಣೆ ಆಗುವಂಥದ್ದು. ಪ್ರಕೃತಿ ವೇಶ್ का मतलब है ಪ್ರಕೃತಿಯ ವೇಷ ಅಥವಾ ಪ್ರಕೃತಿಯ ರೂಪ. ಏನಪ್ಪ ಆಗ್ತಿದೆ ಅಂದರೆ ಪಲ್ ಕ್ಷಣ ಕ್ಷಣಕ್ಕೂ ಏನಾಗ್ತಿದೆ? ಪರಿವರ್ತಿತ್, ಬದಲಾವಣೆ ಆಗ್ತಿದೆ. ಯಾವುದರಲ್ಲಿ? ಪ್ರಕೃತಿಯ ವೇಷ ಅಥವಾ ಪ್ರಕೃತಿಯ ರೂಪದಲ್ಲಿ ಬದಲಾವಣೆ ಆಗ್ತಿದೆ. ಇವಾಗ ಏನಾಗುತ್ತೆ, ಮಳೆಗಾಲ ಬಂದಾಗ ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಬರ್ತಾ ಸಮ್ಟೈಮ್ಸ್ ಬಿಸಿಲು ಇರುತ್ತೆ, ಮಳೆನೂ ಇರುತ್ತೆ. ಸೊ ಏನಾಗ್ತಿದೆ, ಪ್ರಕೃತಿಯಲ್ಲಿ ಡಿಫ್ರೆಂಟ್ ಚೇಂಜಸ್ ಆಗ್ತಿದೆ. ಆ ಚೇಂಜಸ್ನ ಇಲ್ಲಿ ಕವಿ ತಮ್ಮ ಕವಿತೆಯ ಮೂಲಕ ಹೇಳ್ತಿದ್ದಾರೆ. ಪಾವಸ್ ಋತುತಿ ಪರ್ವತ್ ಪ್ರವೇಶ್, ಪಲ್ ಪಲ್ ಪರಿವರ್ತಿತ್ ಪ್ರಕೃತಿ ವೇಶ್.
ಪರ್ವತ ಪ್ರದೇಶದಲ್ಲಿ ಮಳೆಗಾಲ ಬಂದ್ಬಿಟ್ಟಿದೆ, ಇದರಿಂದ ಏನಾಗ್ತಿದೆ, ಪ್ರತಿ ಕ್ಷಣ ಕ್ಷಣಕ್ಕೂ ಏನಾಗ್ತಿದೆ, ಪ್ರಕೃತಿ ತನ್ನ ರೂಪವನ್ನ ಬದಲಾಯಿಸ್ತಿದೆ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ಕವಿತೆಯ ಪ್ರಸಂಗ ಮತ್ತು ವಿಶ್ಲೇಷಣೆ ವ್ಯಾಖ್ಯಾನ ಹೇಗೆ ಬರಿತೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಪ್ರಸಂಗ, ಈ ಕವಿತೆಯ ಪ್ರಸಂಗ ಮತ್ತು ವಿಶ್ಲೇಷಣೆ ಅಥವಾ ವಿವರಣೆನ ಎಕ್ಸಾಮಲ್ಲಿ ಕೇಳಿದ್ರೆ ಏನಪ್ಪ ಬರಿಬೇಕು ಅಂದರೆ, 2 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಈ ಪ್ರಸ್ತುತ ಈ ಭಾಗವನ್ನು ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ ಆ 2 ಲೈನ್ಸ್ನ ಎಲ್ಲಿಂದ ತಗೊಂಡಿದ್ದೀವಿ, ಬರೆದಿದ್ದು ಯಾರು, ಜೊತೆಗೆ ಅದು ಏನು ಹೇಳ್ತಿದೆ. ಸೊ 1 ಲೈನಲ್ಲಿ ನಾವು ಪ್ರಸಂಗದಲ್ಲಿ ಬರಬೇಕು, ವಿವರಣೆಯಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಆ 1 ಲೈನ್ ಆನ್ಸರ್ ಏನು ಬರೆದಿರ್ತೀವಿ ಅದನ್ನು ನಾವು ಡೀಟೇಲ್ ಆಗಿ ಬರೀಬೇಕು. ಇಲ್ಲಿ ನಾನು ನಿಮಗೆ ಹಿಂದಿಯಲ್ಲಿರುವಂಥದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋವಂಥದ್ದು, ಅರ್ಥ ಮಾಡಿಸೋವಂಥ ಕೆಲಸ ನಂದು. ಸೊ ನೀವು ಪದಗಳನ್ನು ನೋಡಿಕೊಂಡು ಯಾವ ಥರ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಸ್ಟಾರ್ಟ್ ಮಾಡೋಣ. ಪ್ರಸಂಗ आंसर ಯಾವ ಥರ ಬರೀಬೇಕಂದ್ರೆ, प्रसंग प्रस्तुत पद्यांश हमारी हिंदी की पाठ्य पुस्तक स्पर्श भाग 2 से लिया गया है. सो ಪ್ರಸ್ತುತ ಪದ್ಯ ಭಾಗವನ್ನು ನಮ್ಮ ಪಠ್ಯಪುಸ್ತಕ ಯಾವುದು, ಸ್ಪರ್ಶ್ ಭಾಗ 2, ಸ್ಪರ್ಶ್ ಭಾಗ 2 ಅನ್ನೋ ಪಠ್ಯಪುಸ್ತಕದಿಂದ ಈ ಪದ್ಯಾಂಶವನ್ನು ತಗೊಂಡಿದ್ದೀವಿ. इसके कवि सुमित्रानंद पंत जी हैं. सो इवर कवि यारप्प ಅಂದ್ರೆ ಬರೆದಿರುವಂತದ್ದು ಸುಮಿತ್ರಾನಂದ पंत जी. सो ಪ್ರತಿಯೊಂದು ಕವಿತೆ ಯಾರು ಬರೆದಿರುವಂತದ್ದು ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. सुमित्रानंद पंत जी है. इसमें कवि ने वर्षा ऋतु का सुंदर वर्णन किया है. ಹೌದಲ್ವಾ? ಸೊ ಕವಿ ನಮಗೆ ಫಸ್ಟ್ ಕಾವ್ಯದಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿರೋದೇನಪ್ಪ ಅಂದ್ರೆ, ಈ ವರ್ಷಾ ಋತು ಮಳೆಗಾಲದ ಸೌಂದರ್ಯವನ್ನ ಅಲ್ಲಿ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಷನ್ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಅದನ್ನು ಓದ್ಕೋಬೋದು. ಸೊ ಪ್ರಸಂಗ ಏನಪ್ಪ ಅಂದರೆ, ಪ್ರಸ್ತುತ ಪದ್ಯ ಭಾಗವನ್ನು ಸ್ಪರ್ಶ್ ಭಾಗ 2 ಅನ್ನೋ ಪಠ್ಯಪುಸ್ತಕದಿಂದ ತಗೊಂಡಿದ್ದೀವಿ. ಇದರ ಕವಿ ಸುಮಿತ್ರಾನಂದ ಪಂತ್ ಜಿ ಅವರು ಕವಿ ಇಲ್ಲಿ ಪ್ರಕೃತಿಯ ರೂಪವನ್ನು, ವರ್ಷಾ ಋತುವಲ್ಲಿ ಪ್ರಕೃತಿಯ ರೂಪವನ್ನು ವಿವರಣೆ ಕೊಟ್ಟಿದ್ದಾರೆ. ಈ ಥರನೂ ಅರ್ಥ ಮಾಡ್ಕೋಬೋದು. व्याख्या, कवि कहता है कि पर्वतीय क्षेत्र में वर्षा ऋतु का प्रवेश हो गया है. कवि कहता है कि पर्वतीय क्षेत्र में वर्षा ऋतु का प्रवेश हो गया है. ಕವಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ಪರ್ವತ ಪ್ರದೇಶದಲ್ಲಿ ಮಳೆಗಾಲದ ಆರಂಭ ಆಗೋಗಿದೆ, ಮಳೆಗಾಲವು ಪ್ರವೇಶ ಕೊಟ್ಟಿದೆ, ಮಳೆಗಾಲ ಅಥವಾ ವರ್ಷಾ ಋತುವಿನ ಆರಂಭವಾಗೋಗಿದೆ ಅಂತ ಕವಿ ಹೇಳ್ತಿದ್ದಾರೆ. जिसकी वजह से प्रकृति के रूप में बार बार बदलाव आ रहा है. अर्थात कभी बारिश होती है तो कभी धूप निकल आती है. ನಾನೇನಂದೆ, ಸೊ ಪರ್ವತ ಪ್ರದೇಶದಲ್ಲಿ ಮಳೆಗಾಲ ಬಂದಿರೋದ್ರಿಂದ ಏನಾಗ್ತಿದೆ ಅಂದರೆ, ಜಿಸ್ಕಿ ವಜಹ ಸೆ ಪ್ರಕೃತಿ ಕೆ ರೂಪ್ ಮೇ ಬಾರ್ ಬಾರ್ ಬದಲಾವ್ ಆ ರಹಾ ಹೈ. ಅಂದರೆ ಪ್ರಕೃತಿಯ ರೂಪದಲ್ಲಿ ಏನಾಗ್ತಿದೆ, ಪದೇ ಪದೇ ಬದಲಾವಣೆ ಬರ್ತಿದೆ. ಅರ್ಥಾತ್ ಅಂದರೆ ಏನಪ್ಪ ಅಂದರೆ, ಕಭಿ ಬಾರಿಶ್ ಹೋತಿ ಹೈ ತೋ ಕಭಿ ಧೂಪ್ ನಿಕಲ್ ಆಗ್ತಿ ಹೈ. ಸೊ ಯಾವಾಗ ಸ್ವಲ್ಪ ಹೊತ್ತು ಮಳೆ ಇರುತ್ತೆ, ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಜೊತೆ ಮಳೆ ಕೂಡ ಬರ್ತಿರುತ್ತೆ, ಇದೆಲ್ಲ ನಾವು ಗಮನಿಸಿರ್ತೀವಿ. ಸೊ ಈ ಥರದ ಸುಂದರ ರೂಪವನ್ನು ಕವಿ ಇದರಲ್ಲಿ ನಮಗೆ ವಿವರಣೆ ಕೊಡ್ತಿದ್ದಾರೆ ಅಂತ ನಾವು ಬರೆಯುವುದು. ಸೊ ನೋಡೋಣ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕವಿ ಏನು ಹೇಳ್ತಾರೆ ಅಂತ. ಸೊ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಕವಿ ಏನಪ್ಪ ಹೇಳ್ತಾರೆ ಅಂದರೆ, ಮೇಘಲಾಕಾರ ಪರ್ವತ್ ಅಪಾರ್ अपने सहस्रधृग सुमन फाड़ अवलोक रहा है बार बार नीचे जल ने निज महाकार जिसके चरणों में पला ताल दर्पण सा फैला है विशाल. ಸೊ ಈ ಪದ್ಯವನ್ನು ನಾವು 2 ಲೈನ್ನೇ ಏನಿದೆ ಅಂತ ಅರ್ಥ ಮಾಡ್ಕೋಣ. ಸೊ ಫಸ್ಟ್ 2 ಲೈನ್ಸ್ ಏನಪ್ಪ ಅಂದರೆ, मेघलाकार पर्वत अपार. सो मेघलाकार, मेघलाकार का मतलब होता है करघनी के आकार की पहाड़ की डाल. करघनी के आकार ಅಂದರೆ ಒಂದು ಸೊಂಟಕ್ಕೆ ಕಟ್ಕೊಳ್ಳೋಂಥ ಒಂದು ಆಭೂಷಣ ಇರುತ್ತೆ, ಆ ಆಭೂಷಣದ ಆಕಾರ, ಶೇಪ್. ಸೊ ಅದು ಯಾವ ಥರ ಇರುತ್ತೆ ಅಪ್ಪ ಅಂದರೆ, ಇದು ಇಲ್ಲಿ ಪರ್ವತಗಳು ಕಾಣ್ತಿದೆಯಲ್ಲ, ಜಿಗ್ಜ್ಯಾಗ್ ಜಿಗ್ಜ್ಯಾಗ್ ಜಿಗ್ಜ್ಯಾಗ್, ಈ ಶೇಪ್ನ ನಾವೇನಂತೀವಿ ಅಂದರೆ ಮೇಘಲಾಕಾರ ಅಂತೀವಿ. ಅಂದರೆ ಒಂದು ಪರ್ವತ ಶ್ರೇಣಿ. ಇದನ್ನು ನಾವು ಕನ್ನಡದಲ್ಲಿ ಏನಪ್ಪ ಅಂತೀವಿ ಅಂದರೆ ಕಮಾನಿನ ಆಕಾರ. ಸೊ ಈ ಟೈಪ್ ಒಂದು ಒಡವೆ ಇರುತ್ತೆ, ಸೊಂಟ ಕಟ್ಕೋತಾರೆ, ಎಲ್ಲರೂ ನೋಡಿರ್ತೀರ. ಸೊ ಈ ಶೇಪ್ನ ನಾವೇನಂತೀವಿ, ಇದನ್ನು ಕರ್ಘನಿ, ಮೇಘಲಾಕಾರ ಅಂತೀವಿ. ಹಿಂದಿಯಲ್ಲಿ ಏನಂತೀವಿ, ಕರ್ಘನಿ ಕೆ ಆಕಾರ ಕಿ ಪಹಾಡ್ ಕಿ ಡಾಲ್. ಅಂದರೆ ಕಮಾನಿನ ಆಕಾರದ ಒಂದು ಪರ್ವತ ಶ್ರೇಣಿ. ಪರ್ವತ ಶ್ರೇಣಿ ಯಾವ ಥರ ಇರುತ್ತೆ, ಜಿಗ್ಜ್ಯಾಗ್ ಇರುತ್ತೆ. ಅದನ್ನು ಇಲ್ಲಿ ಮೇಘಲಾಕಾರ ಅಂತ ಹೇಳಿದ್ದಾರೆ. ಮೇಘಲಾಕಾರ ಪರ್ವತ್ ಅಪಾರ್ ಅಪ್ನೆ ಸಹಸ್ರ ಧೃಗ್ ಸುಮನ್ ಫಾಡ್.
ಸೊ ಸಹಸ್ರ, ಸಹಸ್ರ का मतलब होता है हजार, ಸಹಸ್ರ ನಾವು ಕನ್ನಡದಲ್ಲಿ ಅಂತೀವಿ ಸಹಸ್ರ ಅಂದ್ರೆ ಸಾವಿರಾರು. दृग सुमन फाड़, सुमन का मतलब होता है फूल जैसी आंखें, पुष्प रूपी आंखें ಅಥವಾ फूल जैसी आंखें, ಅದು ನಾವು ಕನ್ನಡದಲ್ಲಿ ಅಂತೀವಿ. ಸುಮನ್ ಅಂದ್ರೆ ಏನಪ್ಪಾ ಅಂದ್ರೆ ಹೂವಿನಂತಹ ಕಣ್ಣುಗಳು. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಪರ್ವತದ ಮೇಲೆ ಬೆಳೆದಿರುವಂತಹ ಹೂವುಗಳನ್ನ ಕಣ್ಣಿಗೆ ಹೋಲಿಕೆ ಮಾಡಿದ್ದಾರೆ. ಸೊ ಸುಮನ್. ದೃಗ್, ದೃಗ್ का मतलब होता है आंखें. ಸೊ ದೃಗ್ ಅಂದ್ರೆ ಏನಪ್ಪಾ ಅಂದ್ರೆ ಕಣ್ಣುಗಳು. ಸೊ ಇಲ್ಲಿ ಕವಿ ಏನಪ್ಪಾ ಅಂತಿದ್ದಾರೆ ಅಂದ್ರೆ, ಮೇಘಲಾಕಾರ ಪರ್ವತ ಅಪಾರ ಅಪ್ನೆ ಸಹಸ್ರ ದೃಗ್ ಸುಮನ್ ಫಾಡ್. ಸೊ ಇಲ್ಲಿ ಪರ್ವತ ತನ್ನ ಅಂದ್ರೆ ಮೇಘಲಾಕಾರದ ಕಮಾನಿನಾಕಾರದ ಪರ್ವತ ಶ್ರೇಣಿಯು ತನ್ನ ಪುಷ್ಪ ರೂಪದ ಕಣ್ಣು ಬಿಟ್ಟು ಏನು ನೋಡ್ತಿದೆ, ಅದು ಸಾವಿರಾರು ಪುಷ್ಪರೂಪಿ ಕಣ್ಣುಗಳನ್ನ ಬಿಟ್ಟು ನೋಡ್ತಿದೆ. ಏನ್ ನೋಡ್ತಿದೆ ಇದು ನೆಕ್ಸ್ಟ್ ಲೈನಲ್ಲಿ ತಿಳ್ಕೋಣ. ಸೊ ಅವಲೋಕ್ ರಹಾ ಹೈ ಬಾರ್ ಬಾರ್ ನೀಚೆ ಜಲ್ ಮೇ ನಿಜ್ ಮಹಾಕಾರ್. ಅವಲೋಕ್ ರಹಾ ಹೈ ಬಾರ್ ಬಾರ್ ನೀಚೆ ಜಲ್ ಮೇ ನಿಜ್ ಮಹಾಕಾರ್. ಸೊ ಅವಲೋಕ್, ಅವಲೋಕ್ ಅಂದ್ರೆ ನಾವೇನಂತೀವಿ ಕನ್ನಡದಲ್ಲಿ ಅವಲೋಕನ. ಅವಲೋಕನ ಮೀನ್ಸ್ ನೋಡುವಂಥದ್ದು, ದೇಖನ. ಸೊ ಅವಲೋಕ್ ರಹಾ ಹೈ ಬಾರ್ ಬಾರ್, ಮತ್ತೆ ಮತ್ತೆ ನೋಡ್ತಿದೆ, ಮತ್ತೆ ಮತ್ತೆ ಗುರಾಯಿಸಿ ನೋಡ್ತಿದೆ. ಏನನ್ನ? ನೀಚೆ ಜಲ್ ಮೇ ನಿಜ್ ಮಹಾಕಾರ್, ಕೆಳಗೇನಿದೆ? ನೀಚೆ ಜಲ್ ಮೇ, ಕೆಳಗೆ ನೀರಿದೆ. ಸೊ ಆ ನೀರೆಲ್ಲಿಂದ ಬಂತು ಮುಂದೆ ನೋಡೋಣ. नीचे जल में निज महाकार, महाकार का मतलब होता है विशाल आकार, ವಿಶಾಲವಾದ ಆಕಾರ, ಬೃಹತ್ ಆಕಾರ ಏನಂತೀವಿ ಅದು. ಸೊ ಇಲ್ಲಿ ಏನಪ್ಪ ಮಾಡ್ತಿದೆ ಅಂದ್ರೆ, ಪರ್ವತವು ಹಿಂದೆ ಎಳ್ಳೆನಿತ್ತು, ಪರ್ವತವು ತನ್ನ ಸಾವಿರಾರು ಸಹಸ್ರ ಪುಷ್ಪ ರೂಪದಲ್ಲಿರುವಂಥ ಕಣ್ಣುಗಳನ್ನು ಬಿಟ್ಟು ನೋಡ್ತಿದೆ, ಮತ್ತೆ ಮತ್ತೆ ನೋಡ್ತಿದೆ. ಏನನ್ನ ನೋಡ್ತಿದೆ? ನೀರಿನಲ್ಲಿ ತನ್ನ ಮಹಾಕಾರವನ್ನು ನೋಡ್ತಿದೆ. ಸೊ ಇದ್ರದ್ದು ಏನಾದರೂ ಪ್ರಸಂಗ ಮತ್ತು ವಿವರಣೆನ ಸಂದರ್ಭ ಸಮೇತ ವಿವರಿಸಿ ಅಂದರೆ ಏನಪ್ಪ ಹೇಳಬೇಕು ಅಂದರೆ, ಫಸ್ಟ್ 2 ಲೈನ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಪ್ರಸ್ತುತ ಕವಿತಾ ಹಿಂದಿ ಪಾಠ पुस्तक स्पर्श भाग 2 से ली गई है, कवि सुमित्रानंद जी है. ಸೊ ನಾವು ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ? ಸೊ ಬರೀ 2 ಲೈನ್ ಕೊಟ್ಟಿದ್ರೆ ಅಂದ್ರೆ, पर्वत अपनी पुष्प रूपी आंखों से देख रहा है, ಅದು ಫಸ್ಟ್ ಆಯಿತು. ಸೆಕೆಂಡ್ ಏನಾಯಿತು? ಅವಲೋಕ್ रहा है बार बार नीचे जल में निज महाकार. पर्वत अपनी पुष्प रूपी आंखों से जल में अपना महाकार को ಅವಲೋಕ್ रहा है, देख रहा है. ಸೊ ಏನಪ್ಪಾ ಅಂದ್ರೆ, ಪರ್ವತವು ತನ್ನ ಪುಷ್ಪದ ರೂಪದಲ್ಲಿರುವಂಥ ಕಣ್ಣುಗಳನ್ನು ಬಿಟ್ಟು ತನ್ನ ಮಹಾಕಾರವನ್ನು ನೀರಿನಲ್ಲಿ ನೋಡ್ತಿದೆ. ಅಂದರೆ ಏನು? ಪ್ರತಿಬಿಂಬವನ್ನು ನೋಡ್ತಿದೆ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಏನು ಅಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪುಷ್ಪಗಳನ್ನು ಕಣ್ಣಿಗೆ ಹೋಲಿಕೆ ಮಾಡಿದ್ದಾರೆ. ಮತ್ತು ಮೇಘಲಾಕಾರ ಅಂದರೆ ಜಿಗ್ಜಾಗ್ ಶೇಪ್ ಏನಿರುತ್ತೆ, ಕಮಾನಿನ ಆಕಾರವನ್ನು ಇಲ್ಲಿ ಪರ್ವತದ ಆಕಾರಗಳಿಗೆ ಹೋಲಿಕೆ ಮಾಡಿದ್ದಾರೆ. ಸೊ ಮುಂದೆ ನೋಡೋಣ, ಈ ನೀರೆಲ್ಲಿಂದ ಬಂತು? ನೀಚೆ ಜಲ್ ಮೇ ನಿಜ ಮಹಾಕಾರ, ತನ್ನ ಮಹಾಕಾರವನ್ನು ಕೆಳಗೆ ನಿಂತಿರುವಂಥ ನೀರಲ್ಲಿ ನೋಡ್ತಿದೆ. ಜಿಸ್ಕೆ ಚರಣೋ ಮೇ ಪಲಾತಾಲ್ ದರ್ಪಣ ಸಹ ಫೈಲಾ ಹೈ ವಿಶಾಲ್. ಅಂದರೆ ಜಿಸ್ಕೆ ಚರಣೋ ಮೇ ಪಲಾತಾಲ್, ತಾಲ್ का मतलब होता है ತಾಲಾಬ್. ತಾಲ್ ಅಂದ್ರೆ ಏನಪ್ಪ ಅಂದರೆ ತಾಲಾಬ್ ಅಂದರೆ ಕೆರೆ ಅಥವಾ ಏನಂತೀವಿ ಕೊಳ. ಎಲ್ಲಿರುತ್ತೆ? ಒಂದು ಪರ್ವತ ಇದೆ ಅಂದಮೇಲೆ ಆಬ್ವಿಯಸ್ಲಿ ಪರ್ವತದ ಮೇಲಿಂದ ಬಂದಿರುವಂಥ ನೀರು ಕೆಳಗೆ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಅಲ್ಲಿ ಒಂದು ಕೊಳನೋ ಅಥವಾ ಕೆರೆನೋ ನಿರ್ಮಾಣ ಆಗಿರುತ್ತೆ. ದರ್ಪಣ ಸಾ ಫೈಲಾ ಹೈ ವಿಶಾಲ್. ಸೊ ದರ್ಪಣ ಸಾ ಫೈಲಾ ಹೈ ವಿಶಾಲ್. ದರ್ಪಣ ಅಂದರೆ ಐನಾನೇನಂತೀವಿ ಕನ್ನಡಿ. ಸೊ ಇಲ್ಲಿ ಆ ಕೆಳಗೆ ನೀರು ನಿಂತಿರುವಂಥ ಜಾಗ, ಕೊಳ ಏನಿದೆ, ಆ ಕೆರೆ ಏನಿದೆ, ಅದನ್ನ ಕವಿ ಕನ್ನಡಿಗೆ ಹೋಲಿಕೆ ಮಾಡಿದ್ದಾರೆ. ಹೌದಾ ಇಲ್ವಾ? ಪರ್ವತ ತನ್ನ ಪುಷ್ಪ ರೂಪದಂತಹ ಕಣ್ಣುಗಳಿಂದ ಬಿಟ್ಟು ನೋಡ್ತಿದೆ ಅಂದರೆ, ಪ್ರತಿಬಿಂಬವನ್ನು ನೋಡೋದು ಯಾವುದರಿಂದ? ಕನ್ನಡಿಯಿಂದ. ಸೊ ಆ ನೀರು ಇಲ್ಲಿ ಒಂದು ಕನ್ನಡಿ ಥರ ಕೆಲಸ ಮಾಡ್ತಿದೆ. ಜಿಸ್ಕೆ ಚರಣೋ ಮೇ ಪಲಾತಾಲ್ ದರ್ಪಣ ಸಾ ಫೈಲಾ ಹೇ ವಿಶಾಲ್. ಸೊ ತನ್ನ ಪಾದಗಳ ಹತ್ತಿರ ಸಾಕೊಂಡು, ಅಂದರೆ ನಾವು ಫಲ ಮೀನ್ಸು ಅದು ಪೋಷಣೆ ಕೊಡ್ತಿರೋವಂಥದ್ದು. ಯಾರು ಪೋಷಣೆ ಕೊಡ್ತಿರೋವಂಥದ್ದು? ಪರ್ವತ ಆ ಕೆರೆಗೆ, ಆ ನೀರಿನ ಜಾಗಕ್ಕೆ ಪೋಷಣೆ ಕೊಡ್ತಿದೆ. ತನ್ನ ಚರಣೋಕೆ ಪಾಸ್ ಮೀನ್ಸ್ ತನ್ನ ಪಾದಗಳ ಹತ್ತಿರ. ಸೊ ಅದು ಯಾವ ಥರ ಕೆಲಸ ಮಾಡ್ತಿದೆ? ದರ್ಪಣ ಸಾ ಫೈಲಾ ವಿಶಾಲ್, ವಿಶಾಲವಾದ ಕನ್ನಡಿಯ ರೂಪದಲ್ಲಿ ಅದು ಏನಾಗಿದೆ ಕೆಲಸ ಮಾಡ್ತಿದೆ. ಸೊ ಕಂಪ್ಲೀಟ್ ಪ್ಯಾರಾಗ್ರಾಫ್ನ ಅರ್ಥ ಏನಪ್ಪ ಅಂದರೆ,
ಪರ್ವತವು ತನ್ನ ಪುಷ್ಪದಂತಹ ಕಣ್ಣುಗಳಿಂದ, ಸಾವಿರಾರು ಸಹಸ್ರ ಪುಷ್ಪದಂತಹ ಕಣ್ಣುಗಳಿಂದ ಅವಲೋಕನವನ್ನ ಮಾಡ್ತಿದೆ. ತನ್ನ ಮಹಾಕಾರವನ್ನ. ಎಲ್ಲಿ? ನೀರಿನಲ್ಲಿ. ಆ ನೀರು ಹೇಗೆ ಕಾಣ್ತಿದೆ? ದರ್ಪಣ್ ಸಾ ಫೇಲಾ ವಿಶಾಲ್, ಅದು ವಿಶಾಲವಾದ ಕನ್ನಡಿಯ ಹಾಗೆ ಆ ನೀರು ನಮಗೆಲ್ಲ ಕಾಣ್ತಿದೆ ಅಂತ ಕವಿ ಹೇಳಿದ್ದಾರೆ. ಸೊ ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ನ ಮತ್ತೆ ಪ್ರಸಂಗ ಜೊತೆ ಹೇಗೆ ವಿವರಣೆ ಕೊಡೋದು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. प्रसंग संदर्भ ಏನಪ್ಪ ಅಂದ್ರೆ, प्रस्तुत पद्यांश हमारी हिंदी की पाठ्य पुस्तक स्पर्श भाग 2 से लिया गया है. इसके कवि सुमित्रानंद पंत जी है. ಸೊ ಆಬ್ವಿಯಸ್ಲಿ ಎಲ್ಲ ಪ್ಯಾರಾಗ್ರಾಫ್ಸ್ಗೂ ನಮಗೆ ಈ 2 ಲೈನ್ಸ್ ಆಸ್ ಇಟ್ ಈಸ್ ಇರುತ್ತೆ. ಟೆಕ್ಸ್ಟ್ ಬುಕ್ ಹೆಸರು ಸ್ಪರ್ಶ ಭಾಗ 2, ಕವಿ ಹೆಸರು ಸುಮಿತ್ರಾನಂದ್ ಪಂತ್ ಜಿ ಅವರು. ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಸಂದರ್ಭದಲ್ಲಿ ಏನನ್ನ ವಿವರಣೆ ಕೊಡ್ತಿದ್ದಾರೆ. इसमें कवि ने पर्वतों का सजीव चित्रण किया है. ಇಲ್ಲಿ ಕವಿ ಏನು ಮಾಡಿದ್ದಾರೆ? ಪರ್ವತಗಳ ಸಜೀವ ಚಿತ್ರಣವನ್ನ ಕೊಟ್ಟಿದ್ದಾರೆ. ಸೊ ಸಜೀವ ಚಿತ್ರಣ ಅಂದ್ರೆ ಏನು? ಪರ್ವತವನ್ನ ಒಂದು ಸಜೀವಿಯಾಗಿ ತೋರಿಸಿದ್ದಾರೆ. ಸೊ ಹೇಗೆ ಮನುಷ್ಯರು ತಮ್ಮ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ನೋಡ್ಕೋತಾರೋ, ಅದೇ ತರ ಪರ್ವತವು ತನ್ನ ಸಾವಿರಾರು ಕಣ್ಣುಗಳಿಂದ ತನ್ನ ಪ್ರತಿಬಿಂಬವನ್ನ, ಮಹಾಕಾರವಾದ ಪ್ರತಿಬಿಂಬವನ್ನು ನೋಡ್ಕೊಳ್ತಿದೆ ಅಂತ ಸಜೀವ ಚಿತ್ರಣವನ್ನ ಇಲ್ಲಿ ನಮಗೆ ಕವಿ ಕೊಟ್ಟಿದ್ದಾರೆ. ಸೊ ವ್ಯಾಖ್ಯಾ विवरण ಹೇಗೆ ಬರೀತೀವಿ ಅಂದ್ರೆ, इस पद्यांश में कवि ने पहाड़ों के आकार की तुलना करघनी अर्थात कमर में बांधने वाले आभूषण से की है. ಸೊ ಇಲ್ಲೇನಪ್ಪ ಅಂದ್ರೆ, इस पद्यांश में कवि ने पहाड़ के आकार की तुलना ಅಂದ್ರೆ ಪರ್ವತದ ಆಕಾರವನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? करघनी अर्थात कमर में बांधने वाले आभूषण से की है. करघनी ಅಂದ್ರೆ ಒಂದು ಸೊಂಟಕ್ಕೆ ಕಟ್ಟಿಕೊಳ್ಳುವಂತ ಒಂದು ಆಭರಣಕ್ಕೆ ಇವರು ಹೋಲಿಕೆಯನ್ನ ಮಾಡಿದ್ದಾರೆ. कवि कहता है कि कवि ಏನಪ್ಪ ಹೇಳ್ತಾರೆ, करघनी के आकार वाले पहाड़ अपनी 1000 पुष्प रूपी आंखें फाड़कर नीचे जल में अपने विशाल आकार को देख रहे हैं. ಸೊ ಕವಿ ನೆಕ್ಸ್ಟ್ ಇದರಲ್ಲಿ ಏನಂತಾರೆ? ಕವಿ कहता है, करघनी आकार के पहाड़ ಅಂದರೆ ಕಮಾನಿನಾಕಾರದ ಪರ್ವತಗಳು ತಮ್ಮ ಸಾವಿರಾರು ಸಹಸ್ರ ಪುಷ್ಪರೂಪದ ಕಣ್ಣುಗಳನ್ನು ಬಿಟ್ಟು ಕೆಳಗೆ ನೀರಿನಲ್ಲಿ ತಮ್ಮ ವಿಶಾಲವಾದ ಆಕಾರವನ್ನು ನೋಡುತ್ತಿವೆ ಎಂದು ಕವಿ ಹೇಳ್ತಾರೆ. ಐಸಾ ಲಗ್ ರಹಾ ಹೈ ಕಿ, ಅದರಿಂದ ನಮ್ಗೆ ಏನು ಅನಿಸ್ತಿದ್ಯಪ್ಪ ಅಂದರೆ, ಪಹಾಡ್ ನೆ ಜಿಸ್ ತಲಾಬ್ ಕೋ ಅಪ್ನೆ ಚರಣೋ ಮೇ ಪಾಲಾ ಹೈ, ಅಂದರೆ ಪರ್ವತವು ಯಾವ ಒಂದು ಕೊಳನ ಅಥವಾ ಯಾವುದೊಂದು ಕೆರೆನ ತನ್ನ ಚರಣಗಳಲ್ಲಿ ಬೆಳೆಸ್ಕೊಂಡಿದೆಯೋ, ವೆ ತಾಲಾಬ್ ಪಹಾಡ್ ಕೆ ಲಿಯೆ ವಿಶಾಲ್ ಐನೆ ಕಾ ಕಾಮ್ ಕರ್ ರಹಾ ಹೈ. ಸೊ ಅದೇನಪ್ಪ ಮಾಡ್ತಿದೆ ಅಂದರೆ, ತನ್ನ ಚರಣ ಅಂದರೆ ಪಾದಗಳ ಹತ್ತಿರ ಬೆಳೆಸ್ಕೊಂಡಿರುವಂತಹ ಒಂದು ಕೆರೆ ಏನಿದೆ, ಆ ಕೆರೆಯು ಯಾವ ಥರ ಕೆಲಸ ಮಾಡ್ತಿದೆ? ವಿಶಾಲ್ ಐನೆ ಕಾ ಕಾಮ್ ಕರ್ ರಹಾ ಹೈ, ಅಂದರೆ ಒಂದು ವಿಶಾಲವಾದ ಕನ್ನಡಿಯ ಕೆಲಸವನ್ನ ಅದು ಮಾಡ್ತಿದೆ ಅಂತ ಕವಿ ಇಲ್ಲಿ ವರ್ಣನೆಯನ್ನು ನೀಡಿದ್ದಾರೆ. ಸೊ ಕವಿ ಏನು ಮಾಡಿದ್ದಾರೆ? ಸಜೀವ ವರ್ಣನೆಯನ್ನು ನೀಡಿದ್ದಾರೆ. ಅಲ್ಲಿ ಪರ್ವತವು ತನ್ನ ವಿಶಾಲವಾದ ಆಕಾರವನ್ನ ತನ್ನ ಸಹಸ್ರ ಪುಷ್ಪರೂಪದಲ್ಲಿರೋ ಕಣ್ಣುಗಳಿಂದ ತನ್ನ ಮಹಾಕಾರವನ್ನ ನೋಡ್ತಿದೆ, ಎಲ್ಲಿ? ನೀರಿನಲ್ಲಿ ಅಂತ ಕವಿ ಇಲ್ಲಿ ನಮಗೆ ವರ್ಣನೆ ಕೊಟ್ಟಿದ್ದಾರೆ. ಇಷ್ಟು ಬಂದು ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿರುವಂಥ ನಮಗೆ ಅರ್ಥ. ಸೊ ನೀವು ಮೇನ್ ಅರ್ಥವನ್ನು ತಿಳ್ಕೊಳ್ಳಿ, ಪದಗಳು ಯಾವ ಥರ ರಚನೆ ಆಗ್ತವೆ ಅಂತ ನೀವೇ ಟ್ರೈ ಮಾಡಿ ಬರಿಬೋದು. ಸೇಮ್ ಆನ್ಸರ್ಸ್ನ ಬರೀರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಕವಿ ನೆಕ್ಸ್ಟ್ ಪ್ಯಾರಾಗ್ರಾಫ್ಸಲ್ಲಿ ಏನು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪದ್ಯಾಂಶದಲ್ಲಿ ಕವಿ ಏನು ಹೇಳ್ತಾರೆ ನೋಡೋಣ. गिरी का गौरव गाकर झरझर मद में नस नस उत्तेजित कर, मोती की लड़ियों से सुंदर झरते हैं झाग भरे निर्झर, गिरीवर के उर से उठ उठ कर उच्चाकांक्षाओं से तरुवर, है झाक रहे नीरव नभ पर अनिमेश अटल कुछ चिंता पर. ಸೊ ಇದನ್ನ ಕೂಡ ನಾವು ಎರಡೆರಡು ಲೈನಿಂದಾನೆ ಅರ್ಥ ಮಾಡ್ಕೋಣ ಏನು ಹೇಳ್ತಿದ್ದಾರೆ ಅಂತ. ಸೊ गिरी का गौरव गाकर झरझर मद में नस नस उत्तेजित कर. ಸೊ ಗಿರಿ का मतलब होता है पहाड़. ಅಂದರೆ ಏನಪ್ಪ ಅಂದರೆ ಗಿರಿ ಏನಂತೀವಿ ನಾವು? ಗಿರಿನ ಪಹಾಡ, ಬೆಟ್ಟ ಅಥವಾ ಪರ್ವತ ಅಂತಾನು ಅಂತೀವಿ. ಗಿರಿ ಕಾ ಗೌರವ್ ಗಾಕರ್ ಝರ್ಝರ್ ಅಂದರೆ ಈ ಗಿರಿ ಪರ್ವತದ ಗೌರವವನ್ನು ಹಾಡ್ತಾ, ಗಾಕರ್ ಝರ್ಝರ್ ಯಾರು ಹಾಡೋವಂಥದ್ದು?
ಪರ್ವತದ ಗೌರವವನ್ನು ಹಾಡ್ತಿರುವಂಥದ್ದು ಇಲ್ಲಿ ಝರಿ ಅಂದರೆ ಏನಂತೀವಿ, ಸಾರಿ, ಝರ್ಝರ್ ಮೀನ್ಸ್ ಝರಿ ಅಂದರೆ ಜಲಪಾತಗಳು. ಪರ್ವತದಲ್ಲಿ ಏನಿರುತ್ತೆ, ಜಲಪಾತಗಳು ಬರುತ್ತಿರುತ್ತೆ. ಆ ಜಲಪಾತಗಳು ಅಂದರೆ ಆ ಜಲಪಾತಗಳ ಶಬ್ದ ಏನಿದೆ ಅದು ಏನು ಮಾಡ್ತಿದೆ, ಪರ್ವತದ ಗೌರವವನ್ನು ಹಾಡ್ತಿದ್ದಾವೆ. ಮದ್ ಮೇ ನಸ್ ನಸ್ ಉತ್ತೇಜಿತ ಕರ್. ಮದ್ ಕಾ ಮತ್ಲಬ್ ಹೋತಾ ಹೈ ಮಸ್ತಿ ಅಂದರೆ ಮೋಜಿನಲ್ಲಿ, ಅದು ಅಂದರೆ ಖುಷಿಯಾಗಿ. ಮದ್ ಮೇ ನಸ್ ನಸ್ ಉತ್ತೇಜಿತ ಕರ್. ನಸ್ ನಸ್ ಕಾ ಮತ್ಲಬ್ ಹೋತಾ ಹೈ ನರಗಳಲ್ಲಿ. ಏನಪ್ಪ ಆಗ್ತಿದೆ ಅಂದರೆ ಪರ್ವತದ ಗೌರವವನ್ನು ಹಾಡ್ತಾ ಬೀಳ್ತಿರೋ ಅಂಥ ಜಲಪಾತಗಳು ಏನು ಮಾಡ್ತಿದ್ದಾವೆ, ನರಗಳಲ್ಲಿ ಉತ್ತೇಜನವನ್ನು ನೀಡ್ತಿದೆ. ಅಂದರೆ ಆ ಝರಿ ಅಂದರೆ ಜಲಪಾತ ಬೀಳ್ತಿರುವಂಥ ಶಬ್ದ ಏನು ಮಾಡ್ತಿದೆಪ್ಪ ಅಂದರೆ ನರಗಳಲ್ಲಿ ಉತ್ಸಾಹವನ್ನು ತುಂಬುತ್ತಿದೆ, ಮೋಜನ್ನು ತುಂಬುತ್ತಿದೆ. ಸೊ ಮೋಜಿನಂತಹ ಸೌಂಡ್ನ ಮಾಡಿಕೊಂಡು, ಶಬ್ದವನ್ನು ಮಾಡಿಕೊಂಡು ಜಲಪಾತಗಳು ಬೀಳೋದ್ರಿಂದ ಅದು ನರಗಳಲ್ಲಿ ಏನು ಮಾಡ್ತಿದೆ, ಉತ್ಸಾಹವನ್ನು ತುಂಬುತ್ತಿದೆ ಅಂತ ಕವಿ ಹೇಳ್ತಿದ್ದಾರೆ. ಗಿರಿ ಕಾ ಗೌರವ್ ಗಾಕರ್ ಝರ್ ಝರ್ ಮದ್ ಮೇ ನಸು ನಸು ಉತ್ತೇಜಿತ ಕರ್. ಸೊ ಮುಂದಿನ ಹೆಡ್ಲೈನ್ ನೋಡೋಣ. मोती की लड़ियों से सुंदर झरते हैं झाग भरे निर्झर. सो मोती का मतलब होता है मुत्तुगळु. मोतियों की लड़ियों से सुंदर झरते हैं झाग भरे निर्झर. सो झाग का मतलब होता है ಫೇನ್ ಅಂದರೆ ನೊರೆ. ಸೊ ಯಾವಾಗ ಬೆಟ್ಟದ ಮೇಲೆಯಿಂದ ಜಲಪಾತ ಕೆಳಗೆ ಬೀಳ್ತಿದೆ ಅಂದರೆ ಅಲ್ಲಿ ಒಂದು ನೀರು ನಿಂತಿರುತ್ತೆ. ಆ ನೀರಲ್ಲಿ ಜಲಪಾತ ಬೀಳುವಾಗ ಏನಪ್ಪ ಆಗುತ್ತೆ ಅಂದರೆ ನೊರೆ, ಸಣ್ಣ ಸ್ಮಾಲ್ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಕ್ಚುಲಿ ನೊರೆ ಅಲ್ಲ ಅದು, ಬಟ್ ನೊರೆ ಥರ ಕಾಣುತ್ತೆ. ಅದನ್ನು ನಾವೇನಂತೀವಿ, ಫೇನ್ ಅಂತ ಅಂತೀವಿ. ಫೇನ್ ಮೀನ್ಸ್ ಅದನ್ನ ಅಲ್ಲಿ ಕವಿ ಝಾಗ್ ಅಂತ ಅಂದಿದ್ದಾರೆ. ಜರ್ತೆ ಕಾ ಮತ್ಲಬ್ ಹೈ ಝರ್ತೆ ಅಂದರೆ ಝರಿಗಳು ಏನು ಮಾಡುತ್ತೆ, ಫ್ಲೋ ಆಗುತ್ತೆ, ಜಲಪಾತಗಳು ಹರಿತಿದ್ದಾವೆ. ಸೊ ಅದನ್ನು ನಾವು ಝರ್ತೆ ಅಂದರೆ ಹರಿವು. ಸೊ ಯಾವ ಥರ ಹರಿತಿದೆ, ಮೋತಿ ಕಿ ಲಡಿಯೋ ಸೆ ಸುಂದರ್ ಅಂದರೆ ಮುತ್ತಿನ ಹಾರಗಳಿಗಿಂತಾನೂ ಸುಂದರವಾಗಿದೆ ಏನು, ಜಲಪಾತಗಳು. ಸೊ ಮುತ್ತಿನ ಹಾರಗಳ ಥರ ಇವು ಬೀಳ್ತಿದೆ ಬಿಳಿಯಾಗಿ. ಮುತ್ತಿನ ಹಾರಗಳು ಯಾವ ಥರ ಇರುತ್ತೆ, ಬಿಳಿಯಾಗಿ. ಆ ಥರ ಅದಕ್ಕಿಂತ ಸುಂದರವಾಗಿ ಈ ಜಲಪಾತಗಳು ಹರಿತಾ ಇದ್ದಾವೆ. ಝರ್ತೆ ಹೇ ಝಾಗ್ ಭರೆ ನಿರ್ಝರ್. ಸೊ ಮುತ್ತಿನ ಹಾರಗಳಿಂತಲೂ ಸುಂದರವಾಗಿ ಹರಿತಿದ್ದಾವೆ ಏನು, ನೊರೆ ತುಂಬಿರುವಂತಹ ಈ ಜಲಪಾತಗಳು ಎಲ್ಲಿ, ಪರ್ವತದಲ್ಲಿ. ನೆಕ್ಸ್ಟ್ ಲೈನ್ಸ್ ನೋಡೋಣ. ಗಿರಿವರ್ ಕೆ ಉರ್ ಸೆ ಉಠ್ ಉಠ್ ಕರ್ उच्चाकांक्षाओं से तरुवर. सो गिरीवर का मतलब होता है गिरी मीन्स पहाड़ के उर से उर का मतलब होता है हृदय. ಇಲ್ಲಿ ಉರ್ ಅಂದ್ರೆ ಏನಪ್ಪಾ ಅಂದ್ರೆ ಹೃದಯ. ಗಿರಿವರ್ ಕೆ ಉರ್ ಸೆ ಉಠ್ ಕರ್ ಅಂದರೆ ಈ ಪರ್ವತದ ಹೃದಯದಿಂದ ಎದ್ದಿರೋ ಅಂಥ, ಅದು ಉಚ್ಚಾಕಾಂಕ್ಷ ಮಹತ್ವಾಕಾಂಕ್ಷೆಗಳಿಂದ ಹುಟ್ಟಿರುವಂಥ ತರುವರ್ ಕ ಮತ್ಲಬ್ ಹೋತಾ ಹೈ ಪೇಡ್ ಅಂದರೆ ಮರಗಳು. ಸೊ ಮರಗಳು ಎಲ್ಲಿಂದ, ಪರ್ವತದ ಹೃದಯದಿಂದ ಹುಟ್ಟಿದೆ ಅಂತ ಕವಿ ಹೇಳ್ತಿದ್ದಾರೆ. ಪರ್ವತದ ಹೃದಯದಿಂದ ಹುಟ್ಟಿರುವಂಥ ಮರಗಳು, ಅದು ಏನು, ಮಹತ್ವಾಕಾಂಕ್ಷೆಯಿಂದ ಮರಗಳು ಪರ್ವತದ ಹೃದಯದಿಂದ ಎದ್ದು ಅದು ಏನು ಮಾಡ್ತಿದೆ, ನೆಕ್ಸ್ಟ್ ಲೈನ್ ನೋಡೋಣ. ಹೈ ಝಾಕ್ ರಹೆ ನೀರವ್ ನಭ್ ಪರ್ ಅನಿಮೇಶ್ ಅಟಲ್ ಕುಚ್ ಚಿಂತಾ ಪರ್. ಸೊ ಪರ್ವತದ ಹೃದಯದಿಂದ ಎದ್ದಿರುವಂಥ ಮರಗಳು ಝಾಕ್ ರಹೆ ಹೇ ನೀರವ್ ನಭ್ ಪರ್. ನೀರವ್ ನಭ್ ಮೀನ್ಸ್ ಶಾಂತ್ ಆಕಾಶ್, ನಿಶಬ್ದ ಅಂದರೆ ಶಾಂತವಾಗಿರುವಂಥ ಆಕಾಶ. ಅನಿಮೇಶ್ का मतलब होता है एकटक ಅಂದರೆ ತಟಸ್ಥವಾಗಿ. ಅಂದರೆ ಇದನ್ನು ಯಾವ ಥರಪ್ಪ ಹೇಳ್ಬೋದು ಅಂದರೆ ತಮ್ಮ ಕಣ್ಣನ್ನು ಮಿಟುಕಿಸದೆ. ಅಂದರೆ ಇವಾಗ ಏನಾದರೂ ಅಟಲ್ ಕುಚ್ ಚಿಂತಾಪರ್, ಏನೋ ಒಂದು ಚಿಂತೆಯಲ್ಲಿರುವಾಗ. ಸೊ ಯಾರಾದರೂ ಚಿಂತೆಯಲ್ಲಿರುವಾಗ ಹೇಗಿರ್ತಾರೆ, ಅಲ್ಲಾಡಲ್ಲ, ಏನು ಮಾಡಲ್ಲ, ತಟಸ್ಥವಾಗಿ ಹೀಗೆ ಒಂದೇ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ, ಕಣ್ಣು ಕೂಡ ಮಿಟುಕಿಸ್ಕೋದಿಲ್ಲ. ಈ ಒಂದೇ ದೃಷ್ಟಿಯಲ್ಲಿ ನೋಡೋ ಅಂಥದ್ದನ್ನ ಇಲ್ಲಿ ಅನಿಮೇಶ್ ಅಂತ ಅಂದಿದ್ದಾರೆ. ಅನಿಮೇಶ ಅಂದರೆ ತಟಸ್ಥವಾಗಿ ನೋಡೋ ಅಂಥದ್ದು. ಸೊ ಹೇ ಝಾಕ್ ರಹೆ ನೀರವ್ ನಭ್ ಪರ್ ಅನಿಮೇಶ್ ಅಟಲ್ ಕುಚ್ ಚಿಂತಾ ಪರ್ ಅಂದರೆ ಪರ್ವತದ ಹೃದಯದಿಂದ ಮೇಲೆ ಎದ್ದಿರೋ, ಮಹತ್ವಾಕಾಂಕ್ಷೆಯಿಂದ ಮೇಲೆ ಎದ್ದಿರುವಂಥ ಮರಗಳು ತಟಸ್ಥವಾಗಿ ಶಾಂತವಾದ ಆಕಾಶವನ್ನು ಯಾವ ಥರ ಅನಿಮೇಶ ತಟಸ್ಥವಾಗಿ ನೋಡ್ತಾನೆ ಇದ್ದಾವೆ. ಅದು ನಮ್ಗೆ ಯಾವ ಥರ ಅನ್ನಿಸ್ತಿದೆಯಪ್ಪ ಅಂದರೆ ಅಟಲ್ ಕುಚ್ ಚಿಂತಾಪರ್, ಏನೋ ಚಿಂತನೆ ಮಾಡಿಕೊಂಡು ಮೇಲೇನೆ ತಟಸ್ಥವಾಗಿ ನಿಂತುಬಿಟ್ಟಿವೆ, ಅಲ್ಲಾಡ್ತಿಲ್ಲ, ಏನು ಮಾಡ್ತಿಲ್ಲ.
ಹೃದಯದಿಂದ ಇದ್ದಿರುವಂಥ ಮರಗಳು ತಮ್ಮ ಮಹತ್ವಾಕಾಂಕ್ಷೆಯಿಂದ ಏನೋ ಆಕಾಶನ ನೋಡ್ಕೊಂಡು ಯೋಚನೆ ಮಾಡ್ತಿದೆ ಅನ್ನೋದನ್ನ ಕವಿ ಇಲ್ಲಿ ಹೇಳಿದ್ದಾರೆ. ಸೊ ಈ ಪದ್ಯಾಂಶವನ್ನು ನಾವು ಸಂದರ್ಭ ಮತ್ತು ವಿವರಣೆ ಹೇಗೆ ಕೊಡೋದು ಅಂತ ನೋಡೋಣ. ಸೊ ಸಂದರ್ಭ, ಸೊ ಆ್ಯಸ್ ಇಟ್ ಈಸ್ ನಾನು ಹೇಳಿದೆ 2 ಲೈನ್ಸು ಎಲ್ಲ ಪದ್ಯಾಂಶಗಳಲ್ಲೂ ಸೇಮ್ ಇರುತ್ತೆ. ಸೊ ಪ್ರಸ್ತುತ पद्यांश हमारे हिंदी पाठ्य पुस्तक स्पर्श भाग 2 से लिया गया है. इसके कवि सुमित्रानंद पंत जी हैं. इसमें मेन पॉइंट ಏನಪ್ಪ ಅಂದರೆ इसमें कवि ने झरने की सुंदरता का वर्णन किया है. ಸೊ ಕವಿ ಈ ಪದ್ಯಾಂಶದಲ್ಲಿ ಯಾವುದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ? ಝರ್ನೆ ಕಿ ಸುಂದರತಾ. ಸೊ ಆ ಜಲಪಾತಗಳ ಸೌಂದರ್ಯವನ್ನು ವರ್ಣನೆ ಮಾಡಿದ್ದಾರೆ, ಅಂದರೆ ಅವುಗಳ ಸೊಬಗನ್ನು ವರ್ಣಿಸಿದ್ದಾರೆ. ಸೊ ಇದರ ವಿವರಣೆ ಹೇಗಪ್ಪ ಕೊಡ್ತೀವಿ ಅಂದರೆ इस पद्यांश में ಈ ಪದ್ಯಾಂಶದಲ್ಲಿ कवि कहता है कि मोतियों की लड़ियों के समान सुंदर झरने झरझर की आवाज़ करते हुए बह रहे हैं. ಅಂದರೆ ಮುತ್ತಿನ ಹಾರಗಳಿಗೆ ಸಮಾನವಾದ, ಆ್ಯಕ್ಚುಲಿ ಮುತ್ತಿನ ಹಾರಗಳಿಗಿಂತ ಹೆಚ್ಚು ಸುಂದರವಾದ ಝರನೆ, ಜಲಪಾತಗಳು, ಝರಿಗಳು ಝರ್ಝರ್ ಕಿ ಆವಾಜ್ ಕರ್ತೆ ಹುಯೇ ಬಹ ರಹೆ ಹೇ, ಅಂದರೆ ಝರ್ಝರ್ ನೀರು ಬೀಳುವಾಗಿರುವಂಥ ಸೌಂಡ್ ಏನಿದೆ ಅದನ್ನು ಝರ್ಝರ್ ಅಂತ ಶಬ್ದವನ್ನು ಮಾಡಿಕೊಂಡು ಹರಿತಿದ್ದಾವೆ. ಐಸಾ ಲಗ್ ರಹಾ ಹೈ ಕಿ, ಅವು ಹರಿತಿದ್ರೆ ಏನನ್ನಿಸ್ತಿದೆ? ವೇ ಪಹಾಡೋಂ ಕೆ ಗುಣಗಾನ್ ಕರ್ ರಹೆ ಹೇ, ಅದು ಆ ಪರ್ವತದ ಗುಣಗಾನವನ್ನು ಮಾಡ್ತಿದೆ ಆ ಶಬ್ದದ ಮುಖಾಂತರ ಅಂತ ಕವಿಗೆ ಅಲ್ಲಿ ಅನ್ನಿಸ್ತಿದೆ ಅಂತ ಕವಿ ಹೇಳ್ತಿದ್ದಾರೆ. उनकी करलत ध्वनि नस नस में उत्साह अथवा प्रसन्नता भर देती है. ಆ ಝರ್ಝರ್ ಶಬ್ದ ಏನಿದೆ, ಆ ನೀರು ಹರಿಯುವಂಥ ಶಬ್ದ ಅದೇನು ಮಾಡ್ತಿದೆ? ನಸ್ ಕಣಕಣಗಳಲ್ಲಿ, ನರಗಳಲ್ಲಿ ಉತ್ತೇಜನವನ್ನು, ಉತ್ಸಾಹವನ್ನು ಅಥವಾ ಸಂತೋಷವನ್ನು ತುಂಬುತ್ತಿದೆ ಅಂತ ಹೇಳ್ತಿದ್ದಾರೆ. पहाड़ों के हृदय से उठ उठकर अनेकों पेड़ ऊंचा उठने की इच्छा लिए एकटक दृष्टि से स्थिर होकर शांत आकाश को इस तरह देख रहे हैं मानो वो किसी चिंता में डूबे हुए हैं. ಸೊ ಏನಪ್ಪ ಅಂತಿದ್ದಾರೆ ಅಂದರೆ ಪಹಾಡೋಂ ಕೆ ಹೃದಯ ಸೆ ಉಠ್ ಉಠ್ಕರ್, ಪರ್ವತದ ಹೃದಯದಿಂದ ಎದ್ದು ಎದ್ದು ಮರಗಳು ಊಂಚಾ ಉಠನೆ ಕಿ ಇಚ್ಛಾ ಲಿಯೇ, ಅಂದರೆ ಇನ್ನೂ ಮಹತ್ವಾಕಾಂಕ್ಷೆಯಿಂದ, ಇನ್ನೂ ಹೆಚ್ಚು ಬೆಳಿಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ एकटक दृष्टि से स्थिर होकर शांत आकाश को इस तरह देख रहे हैं कि, ಅಂದರೆ ಸ್ಥಿರವಾಗಿ ಆ ಮಹತ್ವಾಕಾಂಕ್ಷೆಯಿಂದ ಶಾಂತವಾದ ಆಕಾಶವನ್ನು ಯಾವ ಥರ ನೋಡ್ತಿದ್ದಾವೆ ಅಂದರೆ ನಮ್ಗೆ ಹೇಗನ್ಸುತ್ತೆ ಅವುಗಳನ್ನ ನೋಡಿದ್ರೆ? ಮಾನೋ ಕಿಸಿ ಚಿಂತಾ ಮೇ ಡೂಬೆ ಹುಯೇ ಹೈ, ಅಂದರೆ ಆ ಮರಗಳು ಯಾವುದೋ ಚಿಂತನೆಯಲ್ಲಿ ಮುಳುಗೋಗಿದ್ದಾವೆ ಅನ್ನೋ ಥರ ನಮಗೆ ಅನಿಸುತ್ತೆ. ಅಷ್ಟು ಸ್ಥಿರವಾಗಿ ಆಕಾಶವನ್ನು ಮರಗಳು ನೋಡ್ತಿದೆ. ಅರ್ಥಾತ್ ವೇ ಹಮೇ ನಿರಂತರ ಊಂಚಾ ಉಂಟನೆ ಕಿ ಪ್ರೇರಣಾ ದೇ ರಹೆ ಹೈ, ಅಂದರೆ ಇಂಡೈರೆಕ್ಟಾಗಿ ಕವಿ ಏನು ಹೇಳ್ತಿದ್ದಾರೆ? ನಮಗೆ ಪ್ರತಿ ಕ್ಷಣ ಪ್ರತಿ ಸರಿ ನಿರಂತರವಾಗಿ ಬೆಳಿಬೇಕು ಅನ್ನೋ ಒಂದು ಪ್ರೇರಣೆಯನ್ನು ಮರಗಳ ಮುಖಾಂತರ ಕವಿಯಲ್ಲಿ ನಮಗೆ ಕೊಡ್ತಿದ್ದಾರೆ. ಸೊ ಪ್ರಸಂಗ ಮತ್ತು ವಿವರಣೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಜಲಪಾತಗಳು ಗುಣಗಾನವನ್ನು ಹಾಡ್ತಿದ್ದಾವೆ, ಅವುಗಳು ಮಾಡ್ತಿರುವಂಥ ಝರ್ಝರ್ ಶಬ್ದ ಏನಿದೆ ಅದರಿಂದ ನಮ್ಮ ನರಗಳಲ್ಲಿ ಉತ್ಸಾಹ ಅಥವಾ ಸಂತೋಷ ತುಂಬುತ್ತಿದೆ. ಜೊತೆಗೆ ಅಂದರೆ ಪರ್ವತದ ಹೃದಯದಿಂದ ಎದ್ದಿರುವಂಥ ಮರಗಳು ಮಹತ್ವಾಕಾಂಕ್ಷೆಯಿಂದ ಶಾಂತ ಆಕಾಶವನ್ನು ನೋಡ್ತಿದ್ದಾವೆ. ಅದು ನಮ್ಗೆ ಹೇಗೆ ಅನಿಸುತ್ತೆಪ್ಪ ಅಂದರೆ ಅದು ಯಾವುದೋ ಒಂದು ಚಿಂತನೆಯಲ್ಲಿ ಮುಳುಗಿರುವಂಥ ಥರ ನಮಗೆ ಅನಿಸುತ್ತೆ ಅಂತ ಕವಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕವಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಸೊ ಕವಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ಉಡ್ ಗಯಾ ಅಚಾನಕ್ ಲೋ ಭೂಧರ್ ಫಡ್ಕಾ ಅಪಾರ್ ಪಾರದ್ ಕೆ ಪಾರ್ रवशेष रह गए निर्जर है टूट पड़ा भू पर अंबर धस गए झरा में सभय शाल उठ गया धुआं जल गया ताल यो जलद यान में विचर विचर था इंद्र खेलता इंद्रजाल. ಸೊ ಇದನ್ನ ಕೂಡ ನಾವು 2 ಲೈನ್ಸ್ ಅಲ್ಲಿ ಅರ್ಥ ಮಾಡ್ಕೋಣ. उड़ गया अचानक लो भूधर फड़का अपार पारत के पार. ಸೊ ಇಲ್ಲಿ ಭೂಧರ್ का मतलब होता है ಪಹಾಡ ಅಥವಾ ಪರ್ವತ. ಸೊ ಭೂ ಅಂದರೆ ಭೂಮಿ, ಧರ್ ಅಂದರೆ ಧಾರಣೆ ಮಾಡ್ಕೊಂಡಿರುವಂಥದ್ದು. ಭೂಮಿ ಧಾರಣೆ ಮಾಡ್ಕೊಂಡಿರೋದು ಯಾವುದನ್ನ? ಪರ್ವತವನ್ನು. ಸೊ ಭೂಧರ್ का मतलब होता है ಪರ್ವತ ಅಂದರೆ ಪರ್ವತ. ನೆಕ್ಸ್ಟ್
ಪಾರದ್ ಕೆ ಪಾರ್ ಅಂದ್ರೆ ಏನಪ್ಪ ಅಂದ್ರೆ ಪಾದರಸದಂತಹ ಮಿಂಚು ಇಟ್ಕೊಂಡು ಬಿಳಿ ಮತ್ತೆ ಪ್ರಕಾಶಮಾನವಾದ ಗರಿಗಳ ರೂಪಿ. ಸೊ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಫಾಗ್, ಈ ಮಂಜು ಏನಿದೆ ಹೇಗಿದೆ, ಬಿಳಿಯಾಗಿ ಮತ್ತೆ ಏನು ಎಷ್ಟು ಪ್ರಕಾಶಮಾನವಾಗಿದೆ, ಇದನ್ನ ಕವಿ ಏನಂತ ಇದ್ದಾರೆ, ಪಾರದ್ ಕೆ ಪಾರ್, ಈ ಮಂಜಿನ ಏನು ವ್ಯೂ ಏನಿದೆ ಇದನ್ನ ಕವಿ ಪಾರದ್ ಕೆ ಪಾರ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲೇನಪ್ಪ ಆಗಿದೆ ಅಂದ್ರೆ ಪರ್ವತಗಳಲ್ಲಿ ಮಳೆ ಬೆಳಕು ಸ್ಟಾರ್ಟ್ ಆಗಿದೆ. ಸೊ ನಾರ್ಮಲ್ ಆಗಿ ನಾವು ಮಳೆ ಬಿದ್ದಾಗ ಏನು ನೋಡ್ತೀವಿ, ಬೆಟ್ಟನ ನೋಡ್ತೀವಿ. ಸೊ ಬೆಟ್ಟನ ನೋಡಿದಾಗ ಇಫ್ ಏನಾದರೂ ಬೆಟ್ಟ ನಮಗೆ ಕಾಣ್ತಿಲ್ಲ ಅಂದರೆ ಮಳೆ ತುಂಬ ಜೋರಾಗಿ ಬರ್ತಿದೆ ಅಂತ ಅರ್ಥ. ಸೊ ಅಲ್ಲಿ ಏನಾಗಿದೆ ಅಂದರೆ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಯಿತು, ಅದರಿಂದ ಏನಾಯಿತು, ಕಂಪ್ಲೀಟ್ ಬೆಟ್ಟ ಮುಚ್ಚೋಗಿದೆ. ಇದು ಕವಿ ಹೇಗಪ್ಪ ಹೇಳ್ತಿದ್ದಾರೆ, ಉಡುಗಯ ಅಚಾನಕ್ ಲೋ ಭೂದರ್, ಅಂದರೆ ಭೂದರ್ ಪರ್ವತ ಸಡನ್ ಆಗಿ ಇದ್ದಕ್ಕಿದ್ದಾಗೆ ಎಲ್ಲೋ ಹಾರು ಹೋಗ್ಬಿಟ್ಟಿದೆ. ಫಡ್ಕ ಅಪಾರ್ ಪಾರದ್ ಕೆ ಪಾರ್, ಅಂದರೆ ಈ ಪಾದರಸದ ಬಿಳಿಯಾದ ಮತ್ತೆ ಪ್ರಕಾಶಮಾನವಾದ ಗರಿಗಳ ಜೊತೆ ಪರ್ವತವು ಎಲ್ಲೋ ಹಾರಿ ಹೋಗಿದೆ. ಸೊ ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಇದೆ, ಬಿಳಿಯಾದ ಪರ್ವತ, ಅದಕ್ಕೆ ಬಿಳಿ ರೆಕ್ಕೆಗಳು. ಸೊ ಪರ್ವತವು ಬಿಳಿಯಾದ ಮತ್ತೆ ಪ್ರಕಾಶಮಾನವಾದ ರೆಕ್ಕೆಗಳಿಂದ ಎಲ್ಲಿಗೋ ಇದ್ದಕ್ಕಿದ್ದಂಗೆ ಹಾರಿ ಹೋಗಿದೆ ಅಂತ ಕವಿ ಹೇಳ್ತಿದ್ದಾರೆ. ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂದರೆ, ರವಶೇಷ್ ರಹ ಗಯೇ ನಿರ್ಜರ್ ಹೈ ಟೂಟ್ ಪಡಾ ಭೂಪರ್ ಅಂಬರ್. ಸೊ सेकंड टू लाइन्स ಏನಪ್ಪ ಹೇಳ್ತಿದ್ದಾರೆ ಅಂದರೆ, ರವಶೇಷ್ का मतलब होता है केवल आवाज का रह जाना, ಅಂದರೆ ಬರೀ ಧ್ವನಿ ಮಾತ್ರ ಉಳ್ಕೊಳ್ಳೋಂಥದ್ದು. ಸೊ ಏನಪ್ಪ ಆಗ್ತಿದೆ ಅಂದರೆ, ಮಳೆ ಬರ್ತಿರೋದ್ರಿಂದ ಎಲ್ಲ ಪರ್ವತವು ಮುಚ್ಚೋಗಿದೆ, ಬಿಳಿಯಾದ ಪದರದ ಹಿಂದೆ ಮುಚ್ಚೋಗಿದೆ. ಅದು ಜೊತೆಗೆ ಏನಪ್ಪ ಅಂದರೆ ಬರೀ ನಮಗೇನು ಕೇಳಿಸ್ತಿದೆ, ಜಲಪಾತಗಳ ಶಬ್ದ ಮಾತ್ರ ಕೇಳಿಸ್ತಿದೆ. ನಾವು ಫಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೋಡಿದ್ವಿ, ಜರಿಗಳು ಶಬ್ದ ಝರ್ಝರ್ ಕಾ ಆವಾಜ್ ಕರ್ತಾ ಹೈ, ಅಂದರೆ ಶಬ್ದವನ್ನು ಮಾಡ್ತಿದೆ ಅಂತ. ನಮಗೆ ಇವಾಗ ಪರ್ವತವೇ ಕಾಣ್ತಿಲ್ಲ, ಬರೀ ಜರಿ ಅಂದರೆ ಜಲಪಾತಗಳ ಶಬ್ದ ಮಾತ್ರನೇ ಕೇಳಿಸ್ತಿದೆ. ಸೊ ಇದು ನಮ್ಗೆ ಹೇಗೆ ಅನಿಸ್ತಿದೆಯಪ್ಪ ಅಂದರೆ, ಹೇ ಟೂಟ್ ಪಡ ಭೂಪರ್ ಅಂಬರ್. ಸೊ ಹೇ ಟೂಟ್ ಪಡ ಭೂಪರ್ ಅಂಬರ್ ಅಂದರೆ ಭೂಮಿಯ ಮೇಲೆ ಆಕಾಶವೇ ಬಿದ್ದೋದ ಹಾಗೆ ನಮಗೆ ಅಲ್ಲಿ ಕಾಣಿಸ್ತಿದೆ ಅಂತ ಕವಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಟೂ ಲೈನ್ಸಲ್ಲಿ ಏನು ಹೇಳ್ತಿದ್ದಾರೆ, ದಸ್ ಗಯೇ ಧಾರಾ ಮೇ ಸಭೈ ಶಾಲ್ ಉಠ ರಹಾ ಧುಆ ಜಲ್ ಗಯಾ ತಾಲ್, ಯೋ ಜಲದ್ ಯಾನ್ ಮೇ ವಿಚರ್ ವಿಚರ್ ಥಾ ಇಂದ್ರ ಖೇಲ್ತಾ ಇಂದ್ರಜಾಲ್. ಸೊ ಇಲ್ಲೇನಪ್ಪ ಹೇಳ್ತಿದ್ದಾರೆ ಅಂದರೆ, ಧಸ್ ಗಯೇ ಧರಾ ಮೇ ಸಭೈ ಶಾಲ್. ಸೊ ಇದರಲ್ಲಿ ಶಾಲ್ ಅಂದರೆ ಒಂದು ಮರ, ಅದನ್ನು ನಾವು ಭೋಗಿಯ ಮರ ಅಥವಾ ಅಶ್ವಕರ್ಣ ಮರ ಅಂತ ಅಂತೀವಿ. ನಾರ್ಮಲ್ ಆಗಿ ಶಾಲ ಮರ ಅಂತಾನೆ ಹೇಳ್ತೀವಿ, ಅದು ಒಂದು ಮರ. ಸೊ ಇಲ್ಲೇನಾಗಿದೆ ಅಂದರೆ, ಧಸ್ ಗಯೇ ಧರಾ ಮೇ ಸಭೈ ಶಾಲ್. ಸಭೈ का मतलब होता है ಭಯ के साथ. ಸಭೈ ಅಂದ್ರೆ ಏನಪ್ಪ ಅಂದರೆ ಭಯದ ಜೊತೆಗೆ ಏನಾಗಿದೆ, ಅಶ್ವಕರ್ಣ ಮರ ಏನಾಗಿದೆ, ಧಸ್ ಗಯೇ ಧಾರಾಮೆ ಭೂಮಿಯೊಳಗೆ ಮುಚ್ಚೋಗಿದೆ. ಉಠ ರಹಾ ಧವಾ ಚಲ್ ಗಯಾ ತಾಲ್. ಸೊ ಇವಾಗ ಪರ್ವತ ಪ್ರದೇಶದಲ್ಲಿ ಮಂಜು ಅಥವಾ ಮಳೆ ಬೀಳ್ತಿದೆ ಅಂದರೆ ಅಲ್ಲಿ ಒಂದು ಕೆರೆ ಇದೆ ಅಂದರೆ ಹೇಗನ್ಸುತ್ತೆ, ಕೆರೆಯಿಂದ ನಮಗೆ ಆ ಮಂಜು ಹೊಗೆ ರೂಪದಲ್ಲಿ ಕಾಣುತ್ತೆ. ಸೊ ಆ ವ್ಯೂ, ಆ ದೃಶ್ಯ ಹೇಗಿದೆ ಅಂದರೆ, ಉಠ್ ಗಯಾ ಧುವಾ ಜಲ್ ಗಯಾ ತಾಲ್, ಅಂದರೆ ಕೆರೆ ಸುಟ್ಟೋಗಿದೆ, ಅದರಿಂದ ಹೊಗೆ ಎದ್ದೊಳ್ತಿದೆ ಅಂತ ಕವಿ ಹೇಳ್ತಿದ್ದಾರೆ. ಯೋ ಜಲದ್ ಯಾನ್ ಮೇ ವಿಚರ್ ವಿಚರ್ ಥಾ ಇಂದ್ರ ಖೇಲ್ತಾ ಇಂದ್ರಜಾಲ್, ಅಂದರೆ ಇಲ್ಲಿ ಕವಿ ಏನಪ್ಪ ಹೇಳ್ತಾರೆ ಅಂದರೆ, ಜಲದ್ ಯಾನ್ ಅಂದರೆ ಮೋಡದಂತಹ ವಿಮಾನ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಇಂದ್ರದೇವನು ಮೋಡದಂತಹ ವಿಮಾನದಲ್ಲಿ ಬಂದು ತನ್ನ ಮಾಯಾಜಾಲವನ್ನ, ಇಂದ್ರಜಾಲ್ ಅಂದರೆ ಮಾಯಾಜಾಲವನ್ನ ಇಲ್ಲಿ ಮಾಡ್ತಿದ್ದಾನೆ, ಇಲ್ಲಿ ಮಾಟ ಮಾಡ್ತಿದ್ದಾನೆ, ಅಂದರೆ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಯಾಕಪ್ಪ ಈ ಥರ ಹೇಳ್ತಿದ್ದಾರೆ ಅಂದರೆ, ಎಲ್ಲ ಕಡೆ ಮುಚ್ಚೋಗಿದೆ, ದೊಡ್ಡ ಬೆಟ್ಟನೇ ಕಾಣ್ತಿಲ್ಲ, ಕೆರೆಯಲ್ಲಿ ಸುಟ್ಟೋಗಿ ಹೊಗೆ ಬರ್ತಿರೋ ಥರ ಕಾಣ್ತಿದೆ. ಸೊ ಇದನ್ನೆಲ್ಲಾನು ನೋಡ್ತಿದ್ರೆ ಹೇಗಪ್ಪ ಅನ್ನಿಸ್ತಿದೆ ಅಂದರೆ, ಆ ಮೋಡದ ರೂಪದಲ್ಲಿರುವಂಥ ವಿಮಾನದಲ್ಲಿ ಇಂದ್ರದೇವನು ಬಂದು ಮ್ಯಾಜಿಕ್ ಮಾಡ್ತಿದ್ದಾರೆ, ಅಂದರೆ ಮಾಟ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸುತ್ತೆ ಅಂತ ಕವಿ ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಸೊ ಈ ಪದ್ಯಾಂಶದ ನಾವು ಪ್ರಸಂಗ ಅಂದರೆ ಸಂದರ್ಭ ಮತ್ತು ವಿವರಣೆ ಹೇಗೆ ಕೊಡುವಂಥದ್ದು ಅಂತ ನೋಡೋಣ. ಪ್ರಸಂಗದಲ್ಲಿ ಏನಪ್ಪ ಅಂದರೆ, प्रस्तुत पद्यांश हमारी हिंदी की पाठ्य पुस्तक स्पर्श भाग 2 से लिया गया है. इसके कवि सुमित्रानंद जी हैं. एज इट इज यलादुकरु. इसमें कवि बारिश के कारण प्रकृति का बिल्कुल बदलता हुआ
बदला हुआ रूप दर्शाया है ಅಂದರೆ ಪರ್ವತ ಪ್ರದೇಶದಲ್ಲಿ ಮಳೆ ಬಂದಿತ್ತು, ಆ ಮಳೆ ಬಂದಾಗ ಯಾವ ಥರ ಬದಲಾವಣೆ ಆಯಿತು ಸಡನ್ ಆಗಿ ಇದ್ದಕ್ಕಿದ್ದಂಗೆ. ಸೊ ಮೊದಲು ಚೆನ್ನಾಗಿ ಕಾಣ್ತಿದ್ದು ಪರ್ವತ, ತನ್ನ ಪ್ರತಿಬಿಂಬ ಮತ್ತು ಆ ಕೆರೆ ಪ್ರತಿಯೊಂದು ಯಾವ ಥರ ಸಡನ್ ಆಗಿ ಬದಲಾವಣೆ ಆಯಿತು ಅನ್ನೋದನ್ನ ಕವಿ ನಮಗೆ ಇಲ್ಲಿ ಹೇಳ್ತಿದ್ದಾರೆ. इसमें कवि ने बारिश के कारण प्रकृति का बिल्कुल बदला हुआ रूप दर्शाया है. ಪ್ರಕೃತಿ ನಾವು ಇಷ್ಟೊತ್ತು ಸ್ಟಾರ್ಟಿಂಗಿಂದ ಓದಿದ್ದು ಅಂತ ಏನಿತ್ತು ಪ್ರಕೃತಿಯ ದೃಶ್ಯ, ಅದು ಸಡನ್ ಆಗಿ ಬದಲಾವಣೆ ಆಯಿತು ಈ ಲಾಸ್ಟ್ ಪ್ಯಾರಾಗ್ರಾಫದಲ್ಲಿ. ಸೊ ವಿವರಣೆ ಹೇಗೆ ಯಾವ ಥರ ಬದಲಾಯಿತಪ್ಪ ಅಂದರೆ, ಇಸ್ ಪದ್ಯಾಂಶ ಮೇ ಕವಿ ಕಹತಾ ಹೈ ಕಿ, ಈ ಪದ್ಯಾಂಶದಲ್ಲಿ ಕವಿ ಏನಪ್ಪ ಹೇಳ್ತಾರೆ, तेज बारिश के बाद मौसम ऐसा हो गया है कि घनी धुंध के कारण लग रहा है मानो पेड़ कहीं उड़ गए हों अर्थात गायब हो गए हों. ಸೊ ಮಳೆ ಬಂದು ನಿಂತಾಗ ಆ ತುಂಬ ಪ್ರಕಾಶಮಾನವಾದ ಆ ಮಂಚು ಏನಿತ್ತು ಅದರಿಂದ ನಮ್ಗೆ ಏನಪ್ಪ ಅನ್ನಿಸ್ತಿದೆ ಅಂದರೆ, ಐಸಾ ಲಗ್ ರಹಾ ಹೈ ಕಿ ಮಾನೋ ಪೇಡ್ ಅಥವಾ ಪಹಾಡ್ ಕಹಿ ಉಡ್ ಗಯೆ ಹೋ, ಮತ್ತು ಮರಗಳು ಮತ್ತು ಆ ಬೆಟ್ಟಗಳು ಎಲ್ಲೋ ಹಾರಿ ಹೊರಟಂಗೆ ನಮಗೆ ಅನ್ನಿಸ್ತಿದೆ. ಐಸಾ ಲಗ್ ರಹಾ ಹೈ ಕಿ ಪೂರ ಆಕಾಶ್ ಹಿ ಧರ್ತಿ ಪರ್ ಆ ಗಯಾ ಹೋ, ಅಂದರೆ ಯಾವ ಥರ ಅನ್ನಿಸ್ತಿದೆ, ಇಡೀ ಆಕಾಶವೇ ಭೂಮಿ ಮೇಲೆ ಬಿದ್ದೋಗಿರೋ ಥರ ಅಲ್ಲಿ ಅನ್ನಿಸ್ತಿದೆ. ಕೇವಲ್ ಝರ್ನೆ ಕಿ ಆವಾಜ್ ಹಿ ಸುನಾಯಿ ದೇ ರಹಿ ಹೈ, ಅಂದರೆ ನಮಗೆ ಬರೀ ಜಲಪಾತಗಳ ಏನೋ ಶಬ್ದ ಮಾತ್ರ ಕೇಳಿಸ್ತಿದೆ, ಏನು ಕಾಣಿಸ್ತಿಲ್ಲ. ಪ್ರಕೃತಿ ಕಾ ಐಸಾ ಭಯಾನಕ ರೂಪ ದೇಖಕರ್, ಪ್ರಕೃತಿಯ ಈ ಥರ ಭಯಾನಕ ರೂಪ, ಆ್ಯಕ್ಚುಲಿ ಸುಂದರವಾದ ರೂಪ ಅದು, ಆದರೂ ಭಯ ಆಗುತ್ತಲ್ವ. भयानक रूप देखकर शाल के पेड़ डर कर धरती के अंदर धस गए हैं, ಅಂದರೆ ಯಾವ ಥರ ಅನ್ನಿಸ್ತಿದೆ ಅಂದರೆ, ಈ ಭಯಾನಕ ದೃಶ್ಯದಿಂದ ಈ ಅಶೋಕ ಕರ್ಣ ಮರಗಳು ಭಯದಿಂದ ಏನಾಗಿದೆ ಭೂಮಿ ಒಳಗೆ ಬಚ್ಚಿಕ್ಕೋಬಿಟ್ಟಿದ್ದಾವೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಚಾರೋ ಓರ್ ಧುವಾ ಹೋನೆ ಕೆ ಕಾರಣ ಲಗ್ ರಹಾ ಹೈ ಕಿ, ಎಲ್ಲ ಕಡೆನೂ ನಮಗೆ ಹೊಗೆ ಥರ ಕಾಣ್ತಿರೋದ್ರಿಂದ ಏನು ಅನ್ನಿಸ್ತಿದೆ ಅಂದರೆ, ತಾಲಾಬ್ ಮೇ ಆಗ್ ಲಗ್ ಗಯಿ ಹೈ, ಅಲ್ಲಿರೋವಂಥ ಕೆರೆ ಅಥವಾ ಕೊಳದಲ್ಲಿ ಏನಾಗಿದೆ ಬೆಂಕಿ ಹತ್ಕೊಬಿಟ್ಟಿದೆ ಅನ್ನೋ ಥರ ನಮಗೆ ಅನ್ನಿಸ್ತಿದೆ. ಐಸಾ ಲಗ್ ರಹಾ ಹೈ ಕಿ ಐಸೆ ಮೌಸಮ್ ಮೇ ಇಂದ್ರ ಭಿ ಅಪ್ನಾ ಬಾದಲ್ ರೂಪಿ ವಿಮಾನ್ ಲೇಕರ್ ಇಧರ್ ಉಧರ್ ಜಾದೂ ಕಾ ಖೇಲ್ ದಿಖಾತಾ ಹುವಾ ಘೂಮ್ ರಹಾ ಹೋ. ಸೊ ಇದೆಲ್ಲ ನೋಡಿ ನಮಗೆ ಏನು ಅನ್ನಿಸ್ತಿದೆ ಅಂದರೆ, ಇಂದ್ರದೇವನು ಮೋಡದ ವಿಮಾನದಲ್ಲಿ ಬಂದು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಪ್ರತಿಯೊಂದು ಕಡೆ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರದ ದೃಶ್ಯ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಕವಿ ನಮಗೆ ಹೇಳ್ತಿದ್ದಾರೆ. ಸೊ ಇದು ಬಂದು ಫೈನಲ್ ಪ್ಯಾರಾಗ್ರಾಫ್ ಆಫ್ ದ ಟಾಪಿಕ್. ಸೊ ಇಲ್ಲಿವರೆಗೂ ನಾನು 5th ಚಾಪ್ಟರ್ನ ಮುಗಿಸಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಅರ್ಥಗಳನ್ನು ಕೆಳಗೆ ಟ್ರಾನ್ಸ್ಲೇಷನ್ ಕೂಡ ಕೊಡ್ತೀನಿ, ನೀವು ಕನ್ನಡದಲ್ಲಿ ಓದ್ಕೊಂಡ್ರೆ ಪ್ರತಿಯೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಕೂಡ ಆಗಬಹುದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಸಬ್ಜೆಕ್ಟ್ನ NCERT ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.